ನನಗೆ ಕನ್ನಡದ ಒಲಿವು ಕನ್ನಡದ ತುಡಿತ ತೀವ್ರವಾಗಿದ್ದು ಪ್ರೌಢಶಾಲೆ. ಕನ್ನಡ, ತೆಲುಗು, ತಮಿಳು, ಉರ್ದು, ಹಿಂದಿ, ಇಂಗ್ಲೀಷ್. ಓ, ನೀವು ಬಹುಭಾಷಾ ಪಂಡಿತರು. ಈ ಕನ್ನಡವನ್ನು ನಾನು ಅನೇಕ ನೆಲೆಗಳಲ್ಲಿ, ಬಹು ನೆಲೆಗಳಲ್ಲಿ ನಾನು ಬೆಳೆಸಿದ್ದೇನೆ, ಅದನ್ನು ಬಿತ್ತಿದ್ದೇನೆ, ಆ ಫಸಲನ್ನು ತೆಗೆದಿದ್ದೇನೆ. ಕನ್ನಡ ಅಂದರೆ ಬರೀ ಬೀದಿ ಹೋರಾಟ ಅಂತ ಭಾವಿಸಿದವನು ನಾನಲ್ಲ. ನನ್ನ ಎಷ್ಟೋ ವೈಯಕ್ತಿಕ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಬದಿಗೆ ಇಟ್ಟು ಎಲ್ಲೋ ಒಂದು ಸಣ್ಣ ಕ್ಯಾಂಟೀನಲ್ಲಿ ಅಥವಾ ಕಾಲು ದಾರಿಯಲ್ಲಿ ಒಂದಷ್ಟು ಚಿತ್ರಾನ್ನ, ಇಡ್ಲಿ ತಿಂದ್ಕೊಂಡು ನಾನು ನನ್ನ ದುಡ್ಡಲ್ಲಿ, ನನ್ನ ಇದರಲ್ಲೇ ನಾನು ಬೆಳೆದೆ. ಆತ್ಮೇರೆ ನಮಸ್ಕಾರ, ಶರಣು ಶರಣಾರ್ಥಿ. ಪರಿಚಿತರನ್ನು ಪರಿಚಯ ಮಾಡಿಕೊಡೋದು ಬಹಳ ಕೃತಕ ಅನ್ನಿಸ್ತದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ಬೆಳೆದ ಮೇಲೆ ಕೆ ರಾಜ್ಕುಮಾರ್ ಅವರ ಒಂದಿಲ್ಲೊಂದು ಬರಹಗಳನ್ನು, ಉಕ್ತಿಗಳನ್ನು, ಅಭಿಪ್ರಾಯಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೇ ಇರ್ತೀವಿ. ಈಗ ಕೆ ರಾಜ್ಕುಮಾರ್ ಅವರನ್ನು ಇವತ್ತು ಮಾತಾಡಿಸ್ಲಿಕ್ಕೆ ಭಾಳಷ್ಟು ಕಾರಣಗಳಿದಾವೆ. ಅದರಲ್ಲಿ ಮುಖ್ಯ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೊಡಮಾಡುವ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಪುರಸ್ಕೃತರಾದದ್ದು ಒಂದು ನೆಪ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮನ್ನು ಮಾತಿಗೆ ಸ್ವಾಗತಿಸ್ತೇನೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ನೀವು ಕೆ ರಾಜ್ಕುಮಾರ್ ಅವರು, ರಾಜ್ಕುಮಾರ್ ಅಂತಂದರೆ ಒಂದು ಕನ್ನಡದ ಅಸ್ಮಿತೆ. ನೀವು ಕನ್ನಡದ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ನಂತರ ನಿಮ್ಮ ಈ ಜರ್ನಿ ಹ್ಯಾಗೆ ಸ್ಟಾರ್ಟ್ ಆಯಿತು ಸರ್? ನೀವು ಗಡಿನಾಡು ಕೋಲಾರದಲ್ಲಿ ಜನಿಸಿದ್ರಿ, ಮನೆ ಮಾತು ತೆಲುಗು, ಆದರೆ ಕನ್ನಡದ ಹೋರಾಟಗಾರ ಆದದ್ದು ಏನೇನು ಬೆಳವಣಿಗೆ ಕಾರಣಗಳು? ಎಲ್ಲಿ ಕೊರತೆ ಇರುತ್ತೋ ಅಲ್ಲಿ ಸಮೃದ್ಧಿಯನ್ನು ತುಂಬಿಕೊಳ್ಳೋದಕ್ಕೆ ಮನಸ್ಸು ಹಾತೊರಿತಾ ಇರುತ್ತೆ. ಕೋಲಾರದಲ್ಲಿ 60ರ ದಶಕದಲ್ಲಿ ಕನ್ನಡ ಅನ್ನೋದು ತುಂಬ ಅಪರೂಪ ಆಗಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಆ ಸಂದರ್ಭದಲ್ಲಿ ಒಂದು ಕಾನ್ವೆಂಟ್ ಶಾಲೆ ಬಂತು. ಆ ಕಾನ್ವೆಂಟ್ ಶಾಲೆಗೆ ನನ್ನನ್ನು ಸೇರಿಸಿದ್ರು. ಮೊದಲನೇ ತಂಡದ ವಿದ್ಯಾರ್ಥಿ ನಾನು. ಅಲ್ಲಿ ನನ್ನ ಉದ್ಧಾರ ಸಾಧ್ಯ ಆಗಲಿಲ್ಲ. ಮನೆಯವ್ರಿಗೆ ಅದು ಮನವರಿಕೆ ಆಗಿ ಒಂದು ಕನ್ನಡ ಪ್ರಾಥಮಿಕ ಶಾಲೆಗೆ ಹಾಕಿದ್ರು. ಆಗ ನನ್ನ ಹೆಸರಿದ್ದದ್ದು ರಾಜಶೇಖರ್ ಅಂತ. ನಮ್ಮಜ್ಜಿ ರಾಜ್ಕುಮಾರ್ನ ಕಟ್ಟ ಅಭಿಮಾನಿ. ಆವಾಗ ಬಂದಿದ್ದಿದೆ 5-6 ಚಿತ್ರಗಳು ರಾಜ್ಕುಮಾರ್ದು 63ರಲ್ಲಿ. ದಾರಿಯಲ್ಲಿ ಆ ಶಾಲೆಗೆ ಕರ್ಕೊಂಡು ಹೋಗೋವಾಗ ನಿನಗೆ 1-2 ಪಪ್ಪರ್ಮೆಂಟ್ ಕೊಡ್ತೀನಿ, ನೀನು ಏನು ಕೂಡ ಅಲ್ಲಿ ಉಸಿರೆತ್ತಬಾರ್ದು, ನಾನು ಹೇಳಿದ್ದಕ್ಕೆ ಸುಮ್ಮನೆ ಇರಬೇಕು ಅಂತ ಹೇಳಿದ್ರು. ಆಗ ಏನು ಹೇಳ್ತಾರೋ ನನಗೆ ಕುತೂಹಲ ಇತ್ತು. ಅಲ್ಲಿ ಶಾಲೆಯಲ್ಲಿ ಹೆಸರು ಕೇಳಿದಾಗ ರಾಜ್ಕುಮಾರ್ ಅಂದ್ಬಿಟ್ಟು ನನಗೆ ಆಶ್ಚರ್ಯ. ಅಜ್ಜಿ ಕಡೆ ನೋಡಿದೆ, ಸುಮ್ಮನೆ ಇರು ಅಂದರು. 2 ಪೆಪ್ಪರ್ಮೆಂಟ್ ಆಸೆ. ಆಗಲೇ ಈ ಪರ್ಸೆಂಟೇಜ್ ಇತ್ತು ನೋಡ್ರಿ, 60 ವರ್ಷಗಳಿಂದ 40% ಇದ್ರದ್ದು ಪೆಪ್ಪರ್ಮೆಂಟ್ ಪರ್ಸೆಂಟೇಜ್. ಸೊ ಅಲ್ಲಿ ಬರ್ಸಿದ್ದು ಆ ಕಿಲಾಡಿ ಅಜ್ಜಿ. ಮನೆಯಲ್ಲಿ ಕೂಡ ಹೇಳಲಿಲ್ಲ. ಮನೆಯಲ್ಲಿ ರಾಜಶೇಖರ, ಶಾಲೆಯಲ್ಲಿ ರಾಜ್ಕುಮಾರ್. ಬಹಳ ವರ್ಷಗಳಾದ್ಮೇಲೆ ಗೊತ್ತಾಯಿತು ಹೆಸರು ಬದಲಾಯಿಸ್ಬಿಟ್ಟಿದೆ ಅಜ್ಜಿ ಅಂತ. ಹಾಗಾಗಿ ರಾಜ್ಕುಮಾರ ಅಂತ ಯಾವಾಗ ಹೆಸರಿಗೆ ಅಂಟ್ಕೊಳ್ತೋ, ಕನ್ನಡಕ್ಕೂ ನನಗೂ ಒಂದು ರೀತಿಯ ಅವಿನಾಭಾವ ಸಂಬಂಧವನ್ನು ಜನ ತಗಲಿಸಿಟ್ರು. ರಾಜ್ಕುಮಾರ್ ಅಂತ ಹೆಸರಿಟ್ರಲ್ಲ, ಆದ್ರೆ ನೀವು ಒಂದು ದಿನ ರಾಜ್ಕುಮಾರ್ ಅವರನ್ನು ಭೇಟಿ ಆಗ್ಬೋದು ಅಂತ ಕನಸು ಮನಸ್ಸಿನಲ್ಲಾದ್ರೂ ಅನಿಸ್ಕೊಂಡಿದ್ರ? ಇಲ್ಲ ಸರ್, ನಾನು ಆ ರೀತಿಯ ಕನಸು ಕಂಡು ಏನನ್ನು ಮಾಡಿದವನಲ್ಲ, ಕೆಲಸ ಮಾಡ್ತಾ ಹೋದವನು. ಯಾವಾಗ ರಾಜ್ಕುಮಾರ್ ಅವರನ್ನು ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಆ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ 3 ದಿನ ಸತತವಾಗಿ ಭೇಟಿಯಾಗುವ ಒಂದು ಅವಕಾಶ ಸಿಕ್ತು. ಎಂಥ ಅದ್ಭುತ ಅಮೃತಗಳಿಗೆ ಅಲ್ಲ? ಅಯ್ಯೋ, ಅಮೃತಗಳಿಗೆ ಒಂದು ಭಾಗ್ಯ ಅದು. ಅನಿರೀಕ್ಷಿತವಾದದ್ದು ಘಟಿಸಿದ್ದು. ಅಷ್ಟು ಸರಳತೆಯ ಸಾಕಾರ ಮೂರ್ತಿ. ಸೌಜನ್ಯ ಅನ್ನೋದು ಅವರ ಕೇರ್ ಆಫ್ ಅಡ್ರೆಸ್ ಆಗಿತ್ತು. ಅವ್ರ ಹತ್ರ ಬಂದು ಅದು ಸಜ್ಜನಿಕೆ ಅಂದರೆ ಏನು ಅಂತ ಪಾಠ ಕಲಿಯುವಷ್ಟು ಅವರು ಸರಳ ವ್ಯಕ್ತಿ. ಮುಗ್ಧತೆಯ ಆ ಸಜ್ಜನಿಕೆಯಲ್ಲಿ ಬಹಳ ಸಹಜತೆ ಇತ್ತಲ್ಲ, ಆರ್ಟಿಫಿಷಿಯಲ್ ಅನ್ನಿಸ್ತಿರ್ಲಿಲ್ಲಲ್ಲ? ಇಲ್ಲ ಸರ್, ಅವರಲ್ಲಿ ಆ ಸರಳತೆ ಇರುವಾಗ ಒಂಚೂರು
ಜನ್ಮತಃ ಬಂದಿರುವಂತಹ ಅಭಿನಯ ಇದಿತ್ತು. ಜನ ಏನನ್ಸುತ್ತೆ ಇದು ಕೃತಕ, ಇದು ಅವರು ಅಭಿನಯ ಮಾಡ್ತಾರೆ ಅಂತಿತ್ತು. ಹತ್ತಿರ ಇದು ನಾನು ನೋಡಿದ್ನಲ್ಲ, ಅದು ಇಲ್ಲ, ಆ ಮನುಷ್ಯನಲ್ಲಿ ಏನೂ ಇರಲಿಲ್ಲ ಆ ಥರದ್ದು. ಅವರು ತುಂಬ ತೆರೆಕೊಂಡಿದ್ದಂತಹ ವ್ಯಕ್ತಿತ್ವ ಆಗಿತ್ತು. ಕಲಿಯೋದಕ್ಕೆ ಯಾರ ಹತ್ರ ಬೇಕಾದರೂ ಅವರು ಕಲಿತಾ ಇದ್ದರು. ಆಮೇಲೆ ಗ್ರಹಣ ಶಕ್ತಿ ತುಂಬ ತೀವ್ರವಾಗಿತ್ತು. ಏನೇ ಹೇಳಿದರೂ ಕೂಡ ಅದನ್ನು ಗ್ರಹಿಸುವ ಶಕ್ತಿ ರಾಜ್ಕುಮಾರ್ಗಿತ್ತು. ಹಾಗೆಯೇ ಸ್ಮರಣ ಶಕ್ತಿ. ಒಬ್ಬ ವ್ಯಕ್ತಿಯನ್ನು ಯಾವುದೋ ಒಂದು ಊರಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಅವರಿಗೆ ಒಂದು ಶಾಲೊಸಿನೋ ಹಾರ ಹಾಕಿರೋದಿದ್ರೆ 10 ವರ್ಷ ಆದ್ರೂ ನೀವು ಅಲ್ಲಿ ಕಂಡಿದ್ರಲ್ಲ ಅನ್ನುವ ಸ್ಮರಣ ಶಕ್ತಿ ರಾಜ್ಕುಮಾರಲ್ಲಿ ಇತ್ತು. ಅವರಿಗೆ ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ಗೋಕಾಕ್ ವರದಿ ಅಂತಂದರೆ ಅವ್ರಿಗೆ ಏನೇನೋ ಹೇಳಿದರು. ಅದರಲ್ಲಿ ಖುರಾನ್ ಓದಬಾರ್ದು, ತಮಿಳ್ ಪೇಪರ್ ಮುಟ್ಟಬಾರ್ದು, ತೆಲುಗು ಸಿನಿಮಾ ನೋಡಬಾರ್ದು, ಹೀಗೆಲ್ಲ. ಅದು ತಪ್ಪು ಅಂತ ಅವ್ರಿಗೆ ಮನವರಿಕೆ ಆದಮೇಲೆ ನನ್ನನ್ನು ಕರೆಸ್ಕೊಂಡಿದ್ರು ಜಾಥಾ ಸಂದರ್ಭದಲ್ಲಿ. ಗೋಕಾಕ್ ವರದಿ ಜಾರಿ ಆಗತ್ತೆ, ಅದರ ಆಶಯಗಳು ಈಡೇರುತ್ತೆ ಅಂಥೇಳಿ ಸರ್ಕಾರ ಒಂದು ಆದೇಶ ಹೊರಡಿಸ್ತು. ಆ ಆದೇಶವನ್ನು ನಾವು ಸಂಭ್ರಮಿಸಿ ಜನರಿಗೆ ಕೃತಜ್ಞತೆಯನ್ನು ತೋರಿಸೋದಕ್ಕೆ ಮೊದಲು ಒಂದು ಜಾಥಾ ಮಾಡಿದರು ರಾಜ್ಕುಮಾರ್ ಅವರು ಬೆಳಗಾವಿ ಕಡೆಯಿಂದ. ಕೃತಜ್ಞತೆ ಅರ್ಪಿಸೋದಕ್ಕೆ ಕೋಲಾರದ ಬಂಗಾರಪೇಟೆ ಕಡೆಯಿಂದ ಒಂದು ವಿಜಯೋತ್ಸವ ಜಾಥಾ ಅಂತ ಮಾಡಿದಾಗ ನನ್ನನ್ನು ಜೊತೆಯಲ್ಲಿಟ್ಕೊಂಡು ನಿಜವಾಗ್ಲೂ ಗೋಕಾಕ್ ವರದಿ ಅಂದರೆ ಏನು, ಹೇಗೆ, ಅದರಲ್ಲಿ ಏನಿದೆ ಅಂತ ಕೇಳಿದ್ರು. ಅವರಿಗೆ ಅರ್ಥವಾಗುವ ಹಾಗೆ ತುಂಬ ಸರಳವಾದ ಭಾಷೆಯಲ್ಲಿ ಅದನ್ನು ನಾನು ವಿವರಿಸಿದೆ. ಅದನ್ನು ಕೇಳಿ ಅವರು ಖುಷಿಯಾಗಿ MLA ಅಂದ್ರೇನು, MLC ಅಂದ್ರೇನು, MP ಅಂದ್ರೇನು, ಲೋಕಸಭೆ ಏನು, ರಾಜ್ಯಸಭೆ ಅಂದರೆ ಏನು, ವಿಧಾನ ಪರಿಷತ್ ಅಂದ್ರೇನು, ವಿಧಾನಸಭೆ ಅಂದ್ರೇನು, ಇವೆಲ್ಲವನ್ನು ಕೇಳಿದ್ರು. ತುಂಬ ಸರಳವಾಗಿ ತಿಳಿಸ್ಕೊಟ್ಟೆ. ಕೊನೆಗೆ ಅವರು 2 ಪ್ರಶ್ನೆಗಳು ಕೇಳಿದ್ದು, ಕಂಡಲ್ಲಿ ಗುಂಡು ಅಂತಾರಲ್ಲ ಅದು ಏನು, ಅಂದರೆ ಕರ್ಫ್ಯೂ ಅಂದರೆ ಏನು, 144 ಸೆಕ್ಷನ್ ಅಂತಾರಲ್ಲ ಅದು ಏನು ಅಂತ. ಅದಕ್ಕೆಲ್ಲ ವಿವರಣೆಗಳು ಕೊಟ್ಟಮೇಲೆ ಅವರು ತುಂಬ ಸಂತೋಷಪಟ್ಟರು. ಅನೇಕ ಪೌರನೀತಿಗೆ ಸಂಬಂಧಪಟ್ಟಂತಹ ಮತ್ತು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ರು. ಕನ್ನಡ ಒಂದು ಸರ್ವಾಂಗ ಸುಂದರವಾದ ಭಾಷೆ ಅಂತ ಅಣ್ಣವರ ಆ ಸಂದರ್ಭದಲ್ಲಿ ಹೇಳಿದರು. ನೋಡಿ, ನೀವು ರಾಜ್ಕುಮಾರ್ ಅವ್ರಿಗೆ ಕೆಲ ಕಾಲಗಳ ಕಾಲ ಗುರುಗಳಾಗಿಬಿಟ್ರಿ. ಯು ಬಿಕೇಮ್ ಎ ಟೀಚರ್ ಫಾರ್ ಹಿಮ್. ಸರ್, ಅವ್ರು ಎಷ್ಟು ದೊಡ್ಡತನ ಅಂದರೆ ಸರ್ ಅಂತ ಇದ್ದರು, ಮೇಷ್ಟ್ರೆ ಅಂತ ಇದ್ದರು. ಅಪ್ಪಿ ತಪ್ಪಿನೂ ಏಕವಚನದಲ್ಲಿ ನನ್ನನ್ನು ಸಂಬೋಧಿಸಲಿಲ್ಲ ಸರ್. ಅದು ನನ್ನ ದೊಡ್ಡತನ ಅಲ್ಲ, ಆ ಸೌಭಾಗ್ಯ ನನಗೆ ಸಿಕ್ಕಿದ್ದು ಆ ಪುಣ್ಯಾತ್ಮನಿಂದ. ಕರ್ನಾಟಕ ರತ್ನ ಆದರೂ ಮುಂದೆ ಅವರು ಪದ್ಮಭೂಷಣ ಅಷ್ಟೊತ್ತಿಗೆ ಆಗಿದ್ದರು, ಇಲ್ಲ ಆಗಿರಲಿಲ್ಲ ಪದ್ಮಭೂಷಣ. ಆದರೆ ನನ್ನನ್ನು ಅವರು ಮೇಷ್ಟ್ರೆ ಅಂತ ಕರೆದಿದ್ದು ತುಂಬ ಸಂತೋಷ. ಸರ್, ಈಗ ರಾಜ್ಕುಮಾರ್ ಅವರಿಂದ ಮತ್ತೆ ನಿಮ್ಮ ರಾಜ್ಕುಮಾರ ವ್ಯಕ್ತಿತ್ವಕ್ಕೆ ಬರ್ತೀನಿ. ಕೋಲಾರದಲ್ಲಿ ನಿಮ್ಮ ಅಜ್ಜಿ ನಿಮ್ಮನ್ನು ರಾಜ್ಕುಮಾರ್ ಅಂತ ಹೆಸರಿಟ್ಟು ಕರೆದ್ರು. ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಂದೆ ಏನೇನಾಯಿತು ನಿಮ್ಮ ಕತೆ? ಸರ್, ನನಗೆ ಕನ್ನಡದ ಒಲಿವು, ಕನ್ನಡದ ತುಡಿತ ತೀವ್ರವಾಗಿದ್ದು ಪ್ರೌಢಶಾಲೆಯಲ್ಲಿ. ಆಗ TR ಸುವರ್ಣ ಅಂತ ನಮಗೆ ಕನ್ನಡವನ್ನು ಬೋಧಿಸಿದ್ರು SLCಯಲ್ಲಿ. 8ನೇ ತರಗತಿಯಲ್ಲಿ ವೈ ನಾರಾಯಣ್ ಶರ್ಮಾ ಅಂತ ಬೋಧಿಸಿದ್ರು. ಇಬ್ಬರೂ ವಯೋವೃದ್ಧರಾಗಿದ್ದಾರೆ, ಈಗಲೂ ಅವರು ಇದ್ದಾರೆ. ಅವರ ಪಾಠದ ಶೈಲಿ, ಅವರ ಕನ್ನಡದ ಬಗ್ಗೆ ಇದ್ದಂತಹ ಹಿಡಿತ, ಪಾಂಡಿತ್ಯ ನನ್ನನ್ನು ಕನ್ನಡದ ಕಡೆಗೆ ಸೆಳೀತು. ಹಾಗೆ ಸೆಳೀಲಿಕ್ಕೆ ಕಾರಣ ಆಗಿದ್ದು 10ನೇ ತರಗತಿಯಲ್ಲಿ, ಅಂದರೆ ನಾನು 1974 ಏಪ್ರಿಲಲ್ಲಿ SSLC ಪರೀಕ್ಷೆ ಬರೆದಿದ್ದು. ಆಗ ನಮಗೆ ಇದ್ದ ಪಠ್ಯಪುಸ್ತಕ ಕನ್ನಡದ್ದು ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಅದರಲ್ಲಿ ಸರ್ವಜ್ಞನ ವಚನಗಳು, ಕನಕ ದಾಸರ ಪದಗಳು, ಪುರಂದರ ದಾಸರ ಪದಗಳು, ಶರಣರ ವಚನಗಳು ಇವೆಲ್ಲವೂ ಇದ್ದು ಪ್ರಾತಿನಿಧಿಕವಾದದ್ದನ್ನೆಲ್ಲ ಅಲ್ಲಿ ಓದುವ ಹಾಗೆ ಆಯಿತು. ಕನ್ನಡ ಪಠ್ಯಪುಸ್ತಕ ನನ್ನನ್ನು ಎಷ್ಟು ಸೆಳ್ಕೊಳ್ತು ಅಂದರೆ ನನ್ನ ಇಡೀ ಬದುಕನ್ನು ಕನ್ನಡಕ್ಕಾಗಿ ನಾನು ಮುಡಿಪಾಗಿಟ್ಟೆ, ಸಮರ್ಪಿಸಿಕೊಂಡೆ. ಆದ್ದರಿಂದ ನಾನು ಸಂತೋಷವನ್ನು ಕಂಡುಕೊಂಡಿದ್ದೇನೆ. ಶಿಕ್ಷಣ ಮುಂದುವರೆದು ಎಲ್ಲಿಗೆ, ಆಮೇಲೆ ಏನೇನು ಅಭ್ಯಾಸ ಮಾಡಿದ್ರಿ ನೀವು? ಆಮೇಲೆ ನಾನು PUCಗೆ ಬಂದೆ. SSLCಯಲ್ಲಿ ಕನ್ನಡ ತುಂಬ ಗೊತ್ತಿರೋದ್ರಿಂದ ಕಡಿಮೆ ಅಂಕಗಳು ಬಂತು ಸ್ವಲ್ಪ. ಯಾಕೆಂದರೆ ಹೆಚ್ಚು ಬರೀತಾ ಕೂತೆ, ಸಮಯ ಇರಲಿಲ್ಲ. ಈಗಿನಷ್ಟು ಅಂಕಗಳನ್ನು ಆಗ ಕೊಡ್ತಾ ಇರಲಿಲ್ಲ. 150ಕ್ಕೆ 110 ಬಂದಿದ್ದು. ಆದರೆ ಆ ಕಾರಣದಿಂದ 28ನೇ ರ್ಯಾಂಕ್ ಬಂದೆ SSLCಯಲ್ಲಿ ನಾನು.
ಸಂಸ್ಕೃತ ಬಂದವರಿಗೆ ಜಾಸ್ತಿ ಅಂಕಗಳು ಬಂದು ಅವರು ಮುಂದಕ್ಕೆ ಹೋದರು. ಪಿ ಯು ಸಿಗೆ ಬಂದೆ. ಪಿ ಯು ಸಿಗೆ ಬಂದ ಮೇಲೆ ಅಲ್ಲಿ ನಾನು ಚಿದಾನಂದ ಮೂರ್ತಿಯವರ ಬಸವಣ್ಣನವರು ಕೃತಿಯನ್ನು ಓದಿದೆ. ತುಂಬ ಸಂಕೀರ್ಣವಾದ ಭಾಷೆ, ಅತ್ಯಂತ ಅಧಿಕೃತವಾಗಿ ಬಸವಣ್ಣನವರನ್ನು ಪರಿಚಯಿಸಿರುವಂಥದ್ದು, ವೈಭವೀಕರಣವಿಲ್ಲದೆ ಉತ್ಪ್ರೇಕ್ಷೆ ಇಲ್ಲದೆ ಬಸವನನ್ನು ಸಾದರಪಡಿಸಿದವರು. ಆದರೆ ನನಗಿದು ಬರೀ 15 ಅಂಕಗಳಿಗೆ ಒಂದು ಭಯ ಆಗಿ ನಾನು ಹಿಂದಿಗೆ ಹೊರಳಿದೆ. ರಜೆಯಲ್ಲೇ ಬಸವಣ್ಣನವರು ಓದಿದೆ. ಯಾವಾಗ ಈ ರ್ಯಾಂಕ್ ಕಳ್ಕೊಂಡಿದ್ನೋ ಹಿಂದಿಗೆ ಹೊರಳಿದೆ. ಪಿ ಯು ಸಿಯಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳನ್ನು ಅಧ್ಯಯನ ಮಾಡಿದೆ. ನನಗೆ ಬಾಲ್ಯದಿಂದಲೇ ನಮ್ಮ ಕಾರ್ಖಾನೆಯಲ್ಲಿ, ಅಗರಬತ್ತಿ ಕಾರ್ಖಾನೆ ಇತ್ತು. ಎಲ್ಲಿತ್ತು ಫ್ಯಾಕ್ಟ್ರಿ? ಕೋಲಾರದಲ್ಲಿ. ನಮ್ಮ ಕೋಲಾರದಲ್ಲಿ ನಮ್ಮ ಮನೆಯಲ್ಲೇ ಅದು ಕಾರ್ಖಾನೆ ಒಂದು ಭಾಗ, ದೊಡ್ಡ ಭಾಗ. ಅಲ್ಲಿ ನಾನು ಕನ್ನಡವನ್ನು ಕಲಿಯೋದಕ್ಕಿಂತ ಮುಂಚೆನೇ ಉರ್ದು ಕಲಿತೆ. ತೆಲುಗು, ಮನೆ ಭಾಷೆ ತೆಲುಗು ಬಂತು. ಕಾರ್ಖಾನೆ ಮತ್ತು ಬೀದಿ ಭಾಷೆ ಉರ್ದು ಬಂತು. ಶಾಲೆಗೆ ಹೋದಾಗ ಒಂದಷ್ಟು ದಿನ ಇಂಗ್ಲೀಷು ಬಂತು, ಅದು ಸರಿ ಹೋಗಲಿಲ್ಲ. ಮತ್ತು 4ನೇ ಭಾಷೆಯಾಗಿ ಸೆಳೆಕೊಂಡ ಕನ್ನಡ ಇವತ್ತಿನವರೆಗೂ ನನ್ನನ್ನು. ತಮಿಳು ಗೊತ್ತು, ಬಾರ್ಡರ್ನಲ್ಲಿ? ಹೌದು ಸರ್, ತಮಿಳು. ನಾನು ಇಳಮೈ ಊಂಜಲಾಡಗಿರೋದು ಅನ್ನೋ ಒಂದು ಸಿನಿಮಾ ನೋಡಿ ಆಕರ್ಷಿತನಾಗಿ ತಮಿಳು ಪುಸ್ತಕ ತಗೊಂಡು ಒಂದು 3-4 ದಿನಗಳಲ್ಲಿ ತಮಿಳು ಓದನ್ನು ಬರವಣಿಗೆಯನ್ನು ನಾನು ಕಲಿತೆ. ತೆಲುಗು 2ನೇ ತರಗತಿಯಿಂದಲೇ ಚಂದಮಾಮ ನಾನು ಓದ್ತಾ ತೆಲುಗು ಇದನ್ನು ನನ್ನದನ್ನಾಗಿ ಮಾಡಿಕೊಂಡಿದ್ದೆ. ಮನೆ ಭಾಷೆಯಾಗಿತ್ತು ತೆಲುಗು. ಹಾಗಾಗಿ ಕನ್ನಡ, ತೆಲುಗು, ತಮಿಳು, ಉರ್ದು, ಹಿಂದಿ, ಇಂಗ್ಲೀಷ್. ನೀವು ಬಹುಭಾಷಾ ಪಂಡಿತರು. 6 ಭಾಷೆಗಳು. ಉರ್ದು ಬರೆಯೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಮಾತಾಡ್ತೇನೆ. ದಖನಿ ಉರ್ದು ಈ ಭಾಗದಲ್ಲಿರುವಂತಹ ಪ್ರಭೇದ ಅದು. ಬೇರೆ ಭಾಷೆಗಳಲ್ಲಿ 5 ಭಾಷೆಗಳಲ್ಲಿ ಟೈಪ್ ಕೂಡ ಮಾಡ್ತೇನೆ, ಅಂದರೆ ಬೆರಳಚ್ಚಿಸ್ತೇನೆ. ಏನೋ ಒಂದಷ್ಟೋ ಇಷ್ಟೋ ಅನುವಾದವನ್ನು ಕನ್ನಡದಿಂದ ತೆಲುಗು, ತೆಲುಗಿನಿಂದ ಕನ್ನಡಕ್ಕೆ ಮಾಡ್ತೇನೆ. ಹಿಂದಿಯಲ್ಲೂ ಒಂದಷ್ಟು ಬರೆದಿದ್ದೇನೆ. ಸೊ ನೀವು ಅಲ್ಲಿಂದ ಕೋಲಾರದಿಂದ ಬೆಂಗಳೂರಿಗೆ ಯಾವಾಗ ಬಂದ್ರಿ? 1976 ಆಗಸ್ಟ್ 21ನೇ ತಾರೀಕು ಬಂದೆ. ಉದ್ದೇಶ ಏನು? ಉದ್ದೇಶ ಅಂದರೆ ನನಗೆ MBBS ಪದವಿಗೆ ಸರ್ಕಾರಿ ಕಾಲೇಜಲ್ಲಿ, ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತ್ತು. ಹಾಗಾಗಿ ಅದಕ್ಕೆ ಸೇರಕ್ಕೆ ಬಂದೆ. ಅಲ್ಲಿ ಒಂದಷ್ಟು ದಿನ ನಾನು ಓದಿದೆ. ಆಮೇಲೆ ಕೊನೆಗೆ ಪೂರ್ತಿ ನಾನು ಕನ್ನಡ ಚಳವಳಿಗೆ ಧುಮುಕಿದೆ. ಅದಕ್ಕೋಸ್ಕರ ನನ್ನ ಬದುಕನ್ನು ಆ ಕಡೆಗೆ ಹೊರಡಿಸಿದೆ, ಇದನ್ನು ಬಿಟ್ಟು. ಸರ್, ವೈಯಕ್ತಿಕ ಬದುಕನ್ನು ಬಲಿ ಕೊಟ್ಟು ಕನ್ನಡಕ್ಕೆ ಬರುವಂಥ ಪ್ರಮೇಯ, ಅವಕಾಶ, ಉದ್ದೇಶ ಏನಿತ್ತು? ಬಲಿ ಕೊಟ್ಟು ಅಂತ ಹೇಳಲ್ಲ, ನನ್ನ ವೈಯಕ್ತಿಕ ಬದುಕನ್ನು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ನಾನು ಆ ಹೊರಳು ದಾರಿಯಲ್ಲಿ ನಡೆದೆ. ಸಾಕಷ್ಟು ವಿರೋಧ ಎದುರಿಸಿದೆ. ಪ್ರಶ್ನೆ ಅಲ್ಲಲ್ಲ, ಮನೆಯಲ್ಲಿ ಕಷ್ಟ ಅಂತಿಲ್ಲ, ನಾನು ಮಾಡಿರೋದೆಲ್ಲ ಇಷ್ಟಪಟ್ಟು. ಹಾಗಾಗಿ ಅದರಿಂದ ಒಳ್ಳೆಯದಾಗಿದೆಯೋ ಕೆಟ್ಟದಾಗಿದೆಯೋ ಅದಕ್ಕೆಲ್ಲ ನಾನೇ ಹೊಣೆ, ನನ್ನ ನಿರ್ಧಾರಗಳೇ ಹೊಣೆ. ಯಾವುದನ್ನು ನಾನು ದೂರೋದಿಲ್ಲ. ಮತ್ತು ಏನೋ ನಾನು ತ್ಯಾಗ ಮಾಡಿದೆ, ಏನೋ ಒಂದು ಬಿಟ್ಟು ಏನೋ ಒಂದು ಪಡ್ಕೊಂಡೆ ಅಂತ ಇಲ್ಲ. ನಾನು ಪ್ರೀತಿಯಿಂದ ಮಾಡಿದ್ದೇನೆ. ಈ ರೀತಿ ಕನ್ನಡವನ್ನು ನಾನು ಅನೇಕ ನೆಲೆಗಳಲ್ಲಿ, ಬಹು ನೆಲೆಗಳಲ್ಲಿ ನಾನು ಬೆಳೆಸಿದ್ದೇನೆ, ಅದನ್ನು ಬಿತ್ತಿದ್ದೇನೆ, ಆ ಫಸಲನ್ನು ತೆಗೆದಿದ್ದೇನೆ. ಕನ್ನಡ ಅಂದರೆ ಬರೀ ಬೀದಿ ಹೋರಾಟ ಅಂತ ಭಾವಿಸಿದವನು ನಾನಲ್ಲ. ಅದು ಕೂಡ ಹೌದು. ಆದರೆ ಕನ್ನಡವನ್ನು ಬರೀ ಸಂಘರ್ಷ ಅಂತ ಭಾವಿಸಿದವನಲ್ಲ, ಅನುಸಂಧಾನದ ಮಾರ್ಗಗಳನ್ನು ಕೂಡ ನಾನು ಅನ್ವೇಷಿಸಿದ್ದೇನೆ. ಕನ್ನಡವನ್ನು ಎಲ್ಲೆಲ್ಲಿ ನುಗ್ಗಿಸಬೇಕು ಅಲ್ಲಿ ನುಗ್ಗಿಸಿದ್ದೇನೆ. ಆಡಳಿತ ಕನ್ನಡ ಕಾರ್ಯ ಶಿಬಿರಗಳು 120 ಶಿಬಿರಗಳನ್ನು ನಾನು 22 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ನಡೆಸಿದ್ದೇನೆ. 10 ಶಿಬಿರಗಳನ್ನು ನ್ಯಾಯಾಧೀಶರಿಗೆ ನಡೆಸಿದ್ದೇನೆ. ನ್ಯಾಯಾಧೀಶರು, ವಕೀಲರು ಮತ್ತು ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿಗಳಿಗೆ ನಾನು ನಡೆಸಿದ್ದೇನೆ. ಕನ್ನಡ ಕಾನೂನು ಕಾರ್ಯ ಶಿಬಿರ ಅಂತ, ಅಂದರೆ ಕನ್ನಡ ಕಾನೂನು ಕನ್ನಡ ಕಾರ್ಯ ಶಿಬಿರಗಳನ್ನು ಮಾಡಿದ್ದೇನೆ. 28 ವರ್ಷಗಳ ಕಾಲ ಕನ್ನಡ ಬಾರದವರಿಗೆ ಕನ್ನಡವನ್ನು ಕಲಿಸಿದ್ದೇನೆ. ಮೊದಲು ಕಾನೂನು ಕನ್ನಡ, ಆಡಳಿತ ಕನ್ನಡ ಕಾರ್ಯ ಶಿಬಿರಗಳು ಕನ್ನಡ ಬರುವ ಸಿಬ್ಬಂದಿಗೆ ಮತ್ತು ಕನ್ನಡ ಬರುವ ಅಧಿಕಾರಿ ವರ್ಗಕ್ಕೆ ಕಲಿಸಿರೋದು. ಕನ್ನಡ ಬರದೇ ಇರುವಂಥದ್ದು ಸಾರ್ವಜನಿಕರಾಗಲಿ, ಅಧಿಕಾರಿಗಳಾಗಲಿ, ಸಿಬ್ಬಂದಿಗಳಾಗಲಿ ಕನ್ನಡ ಕಲಿದೇ ಇರೋರನ್ನ ಆ ಕಡೆಗೆ ಕನ್ನಡವನ್ನು ಕಲಿಸುವಂಥದ್ದು. ಅದಕ್ಕೆ ಒಂದು ಭಾಷಾವೈಜ್ಞಾನಿಕವಾದ ವಿಧಾನಗಳಿವೆ.
ಆ ವಿಧಾನಗಳನ್ನು ನಮಗೆ ಭಾರತೀಯ ಭಾಷಾ ಸಂಸ್ಥಾನ ಒಂದು ತರಬೇತಿಯನ್ನು ಕೊಟ್ಟಿತ್ತು. ಆ ತರಬೇತಿಯ ಲಾಭವನ್ನು ಪಡೆದು ನಾನು ಅದನ್ನು ಮತ್ತಷ್ಟು ಸೃಜನಶೀಲಗೊಳಿಸಿ 28 ವರ್ಷಗಳ ಕಾಲ ಕಲಿಸಿರುವಂತಹ ತೃಪ್ತಿ, ಸಾರ್ಥಕತೆ ನನಗೆ ಇದೆ. ತೃಪ್ತಿ ಇದೆ. ಬದುಕು ಕಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಈ ಸರದ ಕೆಲಸಗಳನ್ನು. ಅಂದರೆ ನನ್ನ ಎಷ್ಟೋ ವೈಯಕ್ತಿಕ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಬದಿಗೆ ಇಟ್ಟು ಎಲ್ಲೋ ಒಂದು ಸಣ್ಣ ಕ್ಯಾಂಟೀನಲ್ಲಿ ಅಥವಾ ಕಾಲು ದಾರಿಯಲ್ಲಿ ಒಂದಷ್ಟು ಚಿತ್ರಾನ್ನ, ಇಡ್ಲಿ ತಿಂದ್ಕೊಂಡು ನಾನು ನನ್ನ ದುಡ್ಡಲ್ಲಿ, ನನ್ನ ಇದರಲ್ಲೇ ನಾನು ಬೆಳೆದೆ. ಆಸೆಗಳಿಗೆ ಅಂಕುಶ ಹಾಕಿದೆ, ಹೆಚ್ಚು ಇದು ಮಾಡಿಲ್ಲ. ಒಂದು ಸರಳವಾದ ಕೊಠಡಿಯಲ್ಲಿ 10x12 ಕೊಠಡಿಯಲ್ಲಿ ನನ್ನ ಜೀವನದ ಬಹುಭಾಗವನ್ನು ನಾನು, ಅದು ಬಾಡಿಗೆ ಕಟ್ಟಡನ ಸ್ವಂತ? ಬಾಡಿಗೆ ಸರ್. ಇವತ್ತು ಭೋಗ್ಯದ ಮನೆ ಇದೆ. 7 ವರ್ಷಗಳಿಂದ ಅಮ್ಮನ ಕರ್ಕೊಂಡು ಬಂದೆ ನಮ್ಮ ಊರಿಂದ, ಕೋಲಾರದಿಂದ. ಅಪ್ಪ ಹೋದ್ಮೇಲೆ ಈಗ ಭೋಗಿದ್ದು ಸ್ವಂತ ನೆಲೆ ಅಂತೂ ಬೆಂಗಳೂರಲ್ಲಿ. ಇಲ್ಲಿಗೆ ಬಂದು 48 ವರ್ಷ ಆದರೂ ಮಾಡ್ಕೊಂಡಿಲ್ಲ ಸರ್. ಆವಾಗ ನೀವು ಸ್ವಲ್ಪ ವರ್ಷಕ್ಕೆ ಗೋಕಾಕ್ ಚಳವಳಿ ಪ್ರಾರಂಭ ಆಯಿತು. ಹೌದು ಸರ್. ಆವಾಗ ನೀವು ಚಿದಾನಂದ ಮೂರ್ತಿಗಳ ಜೊತೆ ಕನ್ನಡದ ಹೋರಾಟಕ್ಕೆ ಗುರುತಿಸಿಕೊಂಡ್ರಿ. 2 ಹೋರಾಟಗಳು ಕನ್ನಡದಲ್ಲಿ, ಒಂದು ಚಿದಾನಂದ ಮೂರ್ತಿ ಅವ್ರದ್ದು, ಇನ್ನೊಂದು ವಾಟಾಳ್ ನಾಗರಾಜ್ ಅವ್ರದ್ದು. ಈ 2 ಹೋರಾಟಗಳ ಭಿನ್ನತೆ ಏನು? ನೀವು ಯಾವ ಕಾರಣಕ್ಕೆ ಚಿದಾನಂದ ಮೂರ್ತಿಗಳ ಜೊತೆ ಸೇರಿಕೊಂಡ್ರಿ? ಚಿದಾನಂದ ಮೂರ್ತಿಯವರನ್ನು ಹೋರಾಟಕ್ಕೆ ಕರ್ಕೊಂಡು ಬಂದಿದ್ದು ನಾನು. ಗೋಕಾಕ್ ಸಮಿತಿ ಸಭೆ ಸೇರಿ ಸಾರ್ವಜನಿಕರ ಮತ್ತು ಸಾರಸ್ವತ ಲೋಕದ ಅಭಿಪ್ರಾಯ ಕೇಳಿತು. ಸರ್ಕಾರ ಹೇಳಿದೆ ಕನ್ನಡವನ್ನೇ ಏಕೈಕ ಕಡ್ಡಾಯ ಭಾಷೆಯನ್ನಾಗಿ ಪ್ರೌಢಶಾಲೆಗಳಲ್ಲಿ ಮಾಡಬೇಕು ಅಂತ. ನಿಮ್ಮ ಅಭಿಪ್ರಾಯ ಏನು? ಹೀಗೆ ಕೆಲವು ಅದರ ಏನಿತ್ತು, ಅದಕ್ಕೆ ಏನು ಒಪ್ಪಿಸಿತ್ತು ಆ ಅಂಶಗಳನ್ನು ಕೇಳ್ತು. ಬೇರೆ ಊರುಗಳಲ್ಲಿ, ಮೈಸೂರಲ್ಲಾಗಲಿ ಧಾರವಾಡದಲ್ಲಾಗಲಿ ಸಭೆ ಸೇರೋಕ್ಕೆ ಬೀಳಲಿಲ್ಲ. ಗೋಕ್ಯಾಕ್ ಅಂತ ಹೇಳಿ ಆ ಚಳವಳಿ ಮಾಡಿ ಅವರನ್ನು ಅಟ್ಟಿದ್ರು. ಇಲ್ಲ ಆ ಥರ ಮಾಡೋದು ಬೇಡ, ನಮ್ಮ ಅಭಿಪ್ರಾಯಗಳನ್ನು ಹೇಳೋಣ, ಅವರು ವರದಿ ಬರಲಿಕ್ಕೆ ಏನಾದರೂ ಬೇಕಾಗತ್ತೆ ಅಂತೇಳಿ ಇಲ್ಲಿ ಸಭೆ ಸೇರಿತ್ತು. ಆ ಸಭೆಗೆ ನಾನು ಹೋಗಿದ್ದೆ. ಅಂದರೆ ಒಬ್ಬೊಬ್ಬರಾಗಿ ಹೋಗಿ ನಮ್ಮ ಅಭಿಪ್ರಾಯಗಳನ್ನು ದಾಖಲು ಮಾಡಬೇಕಾಗಿತ್ತು. ಅದನ್ನು ಮಾಡಿದ್ದು 1981ರಲ್ಲಿ. ಆಗ ನಾನು ಹೋಗಿದ್ದೆ. ಆಮೇಲೆ ಚಿದಾನಂದ ಮೂರ್ತಿಯವ್ರು ಭೇಟಿಯಾಗಿದ್ದರು. ಅವ್ರು ಹೇಳಿದೆ, ಇಲ್ಲ ನೀವು ಬರಬೇಕು ಚಳವಳಿಗೆ, ನೀವು ಇಳಿಬೇಕು, ನೀವು ಇಳಿದ್ರೆ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೆ ಇಟ್ಟು ನಾನು ಚಳವಳಿಯಲ್ಲಿ ನಿಮ್ಮ ಜೊತೆ ಇರ್ತೇನೆ ಅಂತ. ಆಗ ನನಗೆ 22 ವರ್ಷ ವಯಸ್ಸು. ಸೊ ಅವರು ಯೋಚನೆ ಮಾಡೋಣ ಹಾಗೆ ಹೀಗೆ ಅಂತಿದ್ರು. ಕೊನೆಗೆ 82ರಲ್ಲಿ ಗಟ್ಟಿ ಮನಸ್ಸು ಮಾಡಿ ಇಲ್ಲೊಂದು ಸಾಹಿತಿಗಳ ಕಲಾವಿದರ ಬಳಗ ಅಂತ ಮಾಡೋದಕ್ಕೆ ಮುಂದೆ ಹೊರಟರು. ಆಗ ನನ್ನನ್ನು ಇಟ್ಕೊಂಡು ಒಂದು ಸಭೆ ಸೇರಿಸಿ ಏಪ್ರಿಲ್ 13, 1982ರಿಂದ ವಿಧಾನಸೌಧದ ಮುಂದೆ ಒಂದು ಸಣ್ಣ ಡೇರೆ ಹಾಕ್ಕೊಂಡು ನಾವಲ್ಲಿ ಕನ್ನಡ ಕ್ರಿಯಾ ಸಮಿತಿ, ಕನ್ನಡ ಶಕ್ತಿ ಕೇಂದ್ರ ಅಂತ ಮಾಡಿಕೊಂಡ್ರಲ್ಲ ವಿವೇಕಾನಂದ ಅವರು, ಇವರು ಚಿದಾನಂದ ಮೂರ್ತಿಯವರು. ಕನ್ನಡ ಶಕ್ತಿ ಕೇಂದ್ರ ಮಾಡಿದ್ದು 1988ರ ಮೇ 10ಕ್ಕೆ. ಸಾಹಿತಿಗಳ ಕಲಾವಿದರ ಬಳಗ ಮಾಡಿದ್ದು ಏಪ್ರಿಲ್ 13, 1982ಕ್ಕೆ. ಇಲ್ಲಿ ಕಲಾವಿದರನ್ನ ಯಾಕೆ ಸೇರಿಸ್ಕೊಂಡ್ರಿ ಸಾಹಿತಿಗಳಲ್ಲಿ? ಅದು ಉದ್ದೇಶ ಏನಾಗಿತ್ತು? ಆಗ ಕಲಾವಿದರ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು, ಹೀಗೆ ಎಲ್ಲರೂ ಸೆಲೆಬ್ರಿಟಿಗಳಿರಲಿ ಅನ್ನೋ ಕಾರಣಕ್ಕೆ. ಕಲಾವಿದರು ಯಾರು? ಅವರು ಸಿನಿಮಾ ಕಲಾವಿದರು ಅಂತಲ್ಲ. ನಾವಿಟ್ಕೊಂಡಿದ್ದು ಚಿತ್ರ ಕಲಾವಿದರು, ಛಾಯಾಗ್ರಾಹಕರು, ಹೀಗೆ ಶಿಲ್ಪಿಗಳು, ಇವ್ರನ್ನೆಲ್ಲ ಕಲಾವಿದರು ಅಂತ ನಾವು ಪರಿಗಣಿಸಿ ಇಟ್ಕೊಂಡಿದ್ದು. ಕೊನೆಗೆ ರಾಜ್ಕುಮಾರ್ ಅವರು ಬಂದರು. ಪಾಟೀಲ್ ಪುಟ್ಟಪ್ಪನವರು ಒಂದು ಬಹಿರಂಗ ಪತ್ರ ಬರೆದು ರಾಜ್ಕುಮಾರ್ ಅವರನ್ನು ಚಳವಳಿಗೆ ಆಹ್ವಾನಿಸಿದ್ದು. ಅವ್ರು ಮಾರನೇ ದಿನವೇ ಉತ್ತರ ಕೊಟ್ಟರು. ಅವ್ರ ಪತ್ರಿಕೆಯಲ್ಲಿ ನೋಡಿದ ದಿನವೇ ಉತ್ತರ ಕೊಟ್ಟರು. ನಾನು ಬರ್ತೇನೆ, ನನಗೇನೂ ಗೊತ್ತಿಲ್ಲ, ನಾನು ನಾಯಕನಾಗಿ ಬರೋದಿಲ್ಲ, ನಿಮ್ಮ ಜೊತೆಯಲ್ಲಿರ್ತೇನೆ, ನೀವೆಲ್ಲಿಗೆ ಬಾ ಅಂದರೆ ಅಲ್ಲಿಗೆ ಬರ್ತೇನೆ ಅಂಥೇಳಿ ಅವರು ತೊಡಗಿಸ್ಕೊಂಡು. ಗೋಕಾಕ್ ಚಳವಳಿಯ ಕಾವು ಹೆಚ್ಚಾಗಿದ್ದೇ ರಾಜ್ಕುಮಾರ್ ಅವರು ಪ್ರವೇಶ ಮಾಡಿದ ಮೇಲೆ. ಗೋಕಾಕ್ ಚಳವಳಿ ತುಂಬ ತೀವ್ರತರವಾಗಿ ಬೆಳೆದಿತ್ತು. ಏಪ್ರಿಲ್ 13ರಿಂದ ಏಪ್ರಿಲ್ 15ರವರೆಗೆ ದಿನಕ್ಕೂ ಜಾಸ್ತಿ ಆಗಿತ್ತು. ಆದರೆ ಅದಕ್ಕೊಂದು ತೀವ್ರತೆ ಬೇಕಾಗಿತ್ತು, ಮೊಮೆಂಟಮ್ ಅಂತ ನಾವು ಹೇಳ್ತೇವೆ, ಒಂದು ಚಲನೆ ಬೇಕಾಗಿತ್ತು. ರಾಜ್ಕುಮಾರ್ ಬರೋವರೆಗೂ ಗುಂಡೂರಾಯರ ಸರ್ಕಾರ ಅಲ್ಲಾಡಿರಲಿಲ್ಲ. ಅವರು ಬಂದ ದಿನ ಕಬ್ಬನ್ ಪಾರ್ಕಲ್ಲಿ ಜನ ತುಂಬ ಮುತ್ಕೊಂಡ್ರು, ತುಂಬ ಸಾವಿರಗಟ್ಟಲೆ ಜನ ಬಂದರು. ಅದು ಕನ್ನಡ ಅನ್ನೋ ಕಾರಣಕ್ಕೆ ಒಂದು. ಎರಡನೇದು, ಗುಂಡೂರಾಯರ ಆಡಳಿತ ಶೈಲಿಯನ್ನು ವಿರೋಧಿಸಿದರು ಜನ.
ಆ ಕಾರಣಕ್ಕೂ ಇತ್ತು. ಆಮೇಲೆ ಜನ ಮುತ್ಕೊಂಡಿದ್ದಾಗ ರಾಜ್ಕುಮಾರನ್ನು ಪೊಲೀಸರು ಜೀಪಲ್ಲಿ ಹತ್ತಿಸ್ಕೊಂಡ್ರು ಅವರಿಗೆ ರಕ್ಷಣೆ ಕೊಡೋದಕ್ಕೆ. ಜನ ಏನು ಅಂದ್ಕೊಂಡು ಅಂದರೆ ರಾಜ್ಕುಮಾರ್ನ ಬಂಧಿಸಿದ್ರು ಅಂತ ಒಂದು ಗುಲ್ಲೆ ಬಿತ್ತು. ಜನ ಹಾಗೆ ಅಂದ್ಕೊಂಡ್ರು. ಆಗಿದ್ದೀನಿ ನಾನು ಪ್ರತ್ಯಕ್ಷದರ್ಶಿ. ಏಪ್ರಿಲ್ 17 ಅದಾಗಿದ್ದು. ಪಾಟೀಲ್ ಪುಟ್ಟಪ್ಪನವ್ರು ಪತ್ರ ಬರೆದಿದ್ದು ಏಪ್ರಿಲ್ 15. ರಾಜ್ಕುಮಾರ್ ಅವರು ನಾನು ಬರ್ತೀನಿ ಅಂತ ಹೇಳಿದ್ದು ಏಪ್ರಿಲ್ 16, ಬಂದಿದ್ದು ಏಪ್ರಿಲ್ 17. ಯಾವಾಗ ಅದು ಅವರು ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ಸುದ್ದಿ ಹರಡ್ತೋ ಕಾಳ್ಗಿಚ್ಚಾಗೋಯ್ತು. ಈ ಸುದ್ದಿ ಇಡೀ ಬೆಂಗಳೂರು ಸ್ತಬ್ಧ ಆಗೋಯ್ತು. ಗುಂಡೂರಾಯರು ಸೋಮವಾರ ಏಪ್ರಿಲ್ 19, ಏಪ್ರಿಲ್ 18 ಭಾನುವಾರ, ಇಲ್ಲ ಏಪ್ರಿಲ್ 19 ನಾನೊಂದು ಸಭೆ ಕರಿತೀನಿ, ಅಲ್ಲಿ ತೀರ್ಮಾನ ತಗೊಳ್ತೀವಿ ಅಂಥೇಳಿ ಆವತ್ತು ಕನ್ನಡ, ಇಂಗ್ಲೀಷ್, ಹಿಂದಿ ಈ 3 ಭಾಷೆಗಳಿಗೂ ತಲಾ 100 ಅಂಕಗಳು, ಅಂದರೆ ಮೊದಲ, 2ನೇ ಮತ್ತು 3ನೇ ಭಾಷೆಗೆ ತಲಾ 100 ಅಂಕಗಳು, ಕನ್ನಡ ಕಡ್ಡಾಯವಾಗಿ 100 ಅಂಕಗಳು ಕಲಿಬೇಕು ಅಂತ ಆದೇಶ ಹೊರಡುವ ಹಾಗಾಯಿತು. ಅದು ತೃಪ್ತಿ ಕೊಳ್ಳಿಲ್ಲ ಚಳವಳಿಗಾರರಿಗೆ. ಕುವೆಂಪು ಕೂಡ ಅದನ್ನು ಸ್ವಾಗತಿಸಿ ಹೇಳಿಕೆ ನೀಡಿದರು. ಮತ್ತು ಅವರು ಅದನ್ನು ಬದಲಾಯಿಸ್ಕೊಂಡ್ರು. ದೊಡ್ಡ ಚಳವಳಿ 2ನೇ ಹಂತದಲ್ಲಿ ಮತ್ತೆ ರಾಜ್ಕುಮಾರ್ನ ಆಶ್ರಯಿಸಬೇಕಾಯಿತು. ಒಂದು ಸಲ 100 ಅಂತ ಬಂದಮೇಲೆ ಬಂಡಾಯ ಸಾಹಿತ್ಯ ಸಂಘಟನೆಯ ಮಿತ್ರರು ಇದರಿಂದ ಹೊರಗಡೆ ಹೋಗ್ಬಿಟ್ರು, ಸಾಕು ಕನ್ನಡ 100 ಅಂಕಗಳಿಗಾಗಿದೆಯಲ್ಲ ಅಂತ. ಆದರೆ ನಮಗೆ ತೃಪ್ತಿ ಇರಲಿಲ್ಲ ಚಳವಳಿಗಾರರಿಗೆ. ಆಗ ಇನ್ನೂ ಹೆಚ್ಚು ಅಂಕಗಳು ಬೇಕು ಅಂತ ಬಯಸಿ ಹೋರಾಟ ಮಾಡಬೇಕು ಅಂದಾಗ ಮತ್ತೆ ರಾಜ್ಕುಮಾರ್ನ ಆಶ್ರಯಿಸಿ ಅವರು ಬಂದರು. ಊರೂರು ಬಂದರು, ಕರೆದ ಕಡೆಗೆ ಬಂದರು. ಒಂದು ವಾರ ಉತ್ತರ ಕರ್ನಾಟಕದಿಂದ ಮೈಸೂರಿನವರೆಗೂ ಆವಾಗ ಜಾಥಾ ನಡೀತು. ಬಹಳ ದೊಡ್ಡ ಆಂದೋಲನ. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಹೋರಾಟಗಳು ನಡೆದಾಗ ಈ ಪ್ರಮಾಣದಲ್ಲಿ, ಈ ಸ್ತರದಲ್ಲಿ ನಡೆದಿರಲಿಲ್ಲ. ಗೋಕಾಕ್ ಚಳವಳಿ ಒಂದು ದೊಡ್ಡ ರೋಮಾಂಚನ ಹೋರಾಟ. ಹೌದು. ಇಡೀ ರಾಜ್ಯದುದ್ದಕ್ಕೂ, ಇಡೀ ರಾಜ್ಯ, ಕರಾವಳಿಯ 2 ಜಿಲ್ಲೆಗಳಾಗಿದ್ದದ್ದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಅದನ್ನು ಬಿಟ್ಟರೆ ಇದ್ದ ಅಷ್ಟೂ ಜಿಲ್ಲೆಗಳಲ್ಲಿ 19 ಜಿಲ್ಲೆಗಳಾಗಿದ್ದಿದ್ದು 17 ಜಿಲ್ಲೆಗಳಲ್ಲೂ ಕೂಡ ತುಂಬ ತೀವ್ರವಾಗಿ ನಡೆದಂತಹ ಒಂದು ಚಳವಳಿ. ಅದೇ ಸಂದರ್ಭದಲ್ಲೇ ಜೊತೆಯಾಗಿ ರೈತ ಚಳವಳಿ ಇತ್ತಿಲ್ಲಿ, ದಲಿತ ಚಳವಳಿ ಇತ್ತು. ಈ 3 ಜನಪರ ಚಳವಳಿಗಳು ಸೇರಿ 35 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ಸನ್ನು ಕಿತ್ತೊಗೆದು ಜನತಾರಂಗದ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣ. 83 ಜನವರಿ 10ರಿಂದ ಹೊಸ ಸರ್ಕಾರ ಬಂತು. ನೀವು ಆ ಎಲ್ಲ ಚಳವಳಿಗಳಲ್ಲಿ ವೈಯಕ್ತಿಕವಾಗಿ ಭಾಗವಹಿಸ್ತಿದ್ರ, ಚಿದಾನಂದ ಮೂರ್ತಿಗಳ ಜೊತೆಗೆ ಇರ್ತಿದ್ರ? ಸರ್, ನಾನು ಸಾಹಿತಿಗಳ ಕಲಾವಿದರ ಬಳಗದ ಪದಾಧಿಕಾರಿಯಾಗಿ, ಸಂಚಾಲಕನಾಗಿ, ಚಿದಾನಂದ ಮೂರ್ತಿಗಳು ಅವರು ಪ್ರಧಾನ ಸಂಚಾಲಕರು. 2 ಹುದ್ದೆಗಳಲ್ಲಿ, ಸಂಚಾಲಕ, ಪ್ರಧಾನ ಸಂಚಾಲಕ, ಇನ್ನೊಂದಷ್ಟು ಕಾರ್ಯಕಾರಿ ಸಮಿತಿ ಸದಸ್ಯರು. ಅವರ ಜೊತೆ ಇದ್ದೆ. ಕನ್ನಡ ಸಂಘರ್ಷ ಸಮಿತಿಯಲ್ಲಿ ನಾನಿದ್ದೆ. ಬೇರೆ ಕನ್ನಡ ಜಾಗೃತ ಪರಿಷತ್ ದೊಡ್ಡಬಳ್ಳಾಪುರದವರು ನನ್ನನ್ನು ತೊಡಗಿಸ್ಕೊಳ್ತಾಯಿದ್ರು. ಚಳವಳಿಯ ಯಾವುದೇ ವಿಷಯ, ಅದರ ಯಾವುದೇ ಅಂಕಿ ಅಂಶಗಳು ಬೇಕಾದರೆ ಅದರ ಹಿನ್ನೆಲೆಯನ್ನು ಕುರಿತು ಯಾವುದೇ ವರದಿ ಇರಲಿ, ಇದಾದಾಗ ಅವ್ರಿಗೆ ನೆನಪಾಗ್ತಾ ಇದ್ದದ್ದು ಕೆ ರಾಜ್ಕುಮಾರ್, ಅಂದರೆ ನಾನು ನೆನಪಾಗ್ತಿದ್ದೆ. ನನ್ನನ್ನು ಕರೀತಾಯಿದ್ರು. ಎಲ್ಲ ಸಂಘಟನೆಗಳ ಜೊತೆಗೆ ಸೋದರ ಸಂಬಂಧವನ್ನು ನಾನು ಇಟ್ಕೊಂಡಿದ್ದೆ. ಒಂಥರ ಅದು ನಿಮ್ಮದು ಸಂಘಟನೆ ಫೆಡರೇಷನ್ ಇದ್ದಂಗೆ ಎಲ್ಲ ಸಂಘಟನೆಗಳಿಗೆ. ಹೌದು, ಫೆಡರೇಷನ್ ಅಂತ ಅಲ್ಲದೆ ಇದ್ದರು. ನನ್ನನ್ನು ಅವರು ಫೆಡರೇಷನ್ ಇದ್ದಾಗೆ ಅಲ್ಲ, ಕೆ ರಾಜ್ಕುಮಾರನ್ನು ತುಂಬ ಪ್ರೀತಿಯಿಂದ, ಕೆ ರಾಜ್ಕುಮಾರೇ ಒಂದು ಸಂಸ್ಥೆಯಾಗಿ. ಯಾಕೆಂದರೆ ನಾನು ಎಲ್ಲ ನನ್ನ ಅಹಮ್ಮಗಳನ್ನು ಬಿಟ್ಟಿದ್ದೆ, ನನ್ನ ವ್ಯಕ್ತಿತ್ವವನ್ನು ಮಾಗಿಸಿಕೊಂಡಿದ್ದೆ. ಯಾರು ಕರೆದ್ರೂ ಕೂಡ ಪ್ರೀತಿಯಿಂದ ಹೋಗಿ ಅವ್ರಿಗೇನು ತಿಳುವಳಿಕೆ ಕೊಡಬೇಕು, ಕಮ್ಮಟಗಳನ್ನು ಮಾಡಬೇಕಾ ಕನ್ನಡದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾನು ಮಾಡ್ತಾ ಹೊರಟೆ. ಹಾಗಾಗಿ ಎಲ್ಲ ಸಂಘಟನೆಗಳನ್ನು ಕೂಡ ನಾನು ಸಮಾನ ಅಂತರದಲ್ಲಿಟ್ಟು, ಅಷ್ಟೇ ಸಮಾನ ಸಾಮೀಪ್ಯದಲ್ಲಿಟ್ಟು ನೋಡಿದ್ದೇನೆ. ಈಗ ವ್ಯಕ್ತಿಗೆ ವೃತ್ತಿ ಮತ್ತು ಪ್ರವೃತ್ತಿ ಅಂತಿರುತ್ತೆ. ನಿಮ್ಮ ವೃತ್ತಿನೂ ಕನ್ನಡ, ಪ್ರವೃತ್ತಿನೂ ಕನ್ನಡದ ಸೇವೆ. ಜೀವನ ನಿರ್ವಹಣೆ ಹೇಗಾಯಿತು ಸರ್? ವೃತ್ತಿಗೆ 17 ಇಲಾಖೆಗಳಿಗೆ ನಾನು ಸಂಪನ್ಮೂಲ ವ್ಯಕ್ತಿ ಆದ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಆಡಳಿತ ಕನ್ನಡ ಕಾರ್ಯಶಿಬಿರಗಳು ನಡೆಯುವಾಗ, ಕಾನೂನು ಕನ್ನಡ ಕಾರ್ಯಶಿಬಿರ ನಡೆಯುವಾಗ, ಕನ್ನಡ ಬಾರದವರಿಗೆ ಕನ್ನಡವನ್ನು ಕಲಿಸುವಾಗ ನನ್ನನ್ನು ಮೊದಲು ಸಂಪರ್ಕಿಸ್ತಾ ಇದ್ದರು. ಯಾಕೆಂದರೆ ನನ್ನ ಬೋಧನಾ ಶೈಲಿ, ಕಾಲೇಜು ಶಿಕ್ಷಕರ ಆಗದೆ ಹೋದರೂ ಕೂಡ ಆ್ಯಸ್ ಎ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಶಿಕ್ಷಕರೇ ಆಗಿದ್ಕೊಂಡ್ರೆ. ಹೌದು ಸರ್, ಪ್ರಶಿಕ್ಷಕನಾಗಿ ನನ್ನ ಭಾಳ ದೊಡ್ಡ ಪಾತ್ರ.
ನಾನು ಶಿಬಿರಕ್ಕೆ ಹೋದೆ ಅಂತಂದರೆ ಬೇರೆಯವ್ರ ಶಿಬಿರಗಳು ನಡೆದಾಗ ಆಚೆ ಓಡಾಡ್ತಾಯಿದ್ರು, ಕುಣಿದಾಡ್ತಾಯಿದ್ರು. ಶಿಬಿರ ಅಂತಂದರೆ ಒಂದು ವಾರ ಆರಾಮಾಗಿ ಹೋಗ್ಬಿಟ್ಟು ಬಾ ಅಂತ ಕಚೇರಿಗಳಲ್ಲಿ ಕಳಿಸ್ತಾಯಿದ್ರು. ನಾನು ಇದ್ದಾಗ ಹಾಗೆ ಆಗ್ತಾ ಇರಲಿಲ್ಲ. ಪ್ರತಿಯೊಂದು ನಿಮಿಷವನ್ನು ಕೂಡ ಸದುಪಯೋಗ ಅವ್ರು ಮಾಡ್ಕೊಳ್ಳೋ ಹಾಗೆ ಮಾಡ್ತಾಯಿದ್ದೆ. 9:59ಕ್ಕೆ ಅಲ್ಲಿರಬೇಕು, 10 ಗಂಟೆಗೆಲ್ಲ, 10 ಗಂಟೆಗೆ ಶಿಬಿರ ಇದ್ದರೆ 1 ನಿಮಿಷ ನನಗೆ ಕೊಡಬೇಕು. ಅದಕ್ಕೂ ಮೊದಲು 4 ನಿಮಿಷಕ್ಕೆ ಮೊದಲು ಬಂದು ಹಾಜರಾತಿಯನ್ನು ಹಾಕಿರಬೇಕು. 10 ಗಂಟೆಗೆ ಇನ್ನೊಂದು ಕೆಲವು ಸೆಕೆಂಡ್ಗಳಿರುವಾಗ ನಾನು ತರಗತಿ ಪ್ರಾರಂಭ ಮಾಡ್ತಾಯಿದ್ದೆ. ಹಾಗೆ ಅಷ್ಟೇ ಆಸಕ್ತಿಯನ್ನು ಕುದುರಿಸ್ತಾ ಇದ್ದೆ. ಪಠ್ಯದ ಚೌಕಟ್ಟಿನಲ್ಲೇ ಮಾಡಿದ್ರು ಕೂಡ ಅವ್ರಿಗೇನೋ ನಾನು ಬೋಧಿಸ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸದ ಹಾಗೆ ನನ್ನ ಬೋಧನಾ ಶೈಲಿ ಇತ್ತು. ಆಮೇಲೆ ಏನೆಲ್ಲ ಬೇಕೋ ಅವರ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ, ಅನುಮಾನಗಳಿಗೆ ಉತ್ತರಗಳು ನನ್ನ ತರಗತಿಯಲ್ಲಿ ಆಡಳಿತ ಕನ್ನಡ ಕಾರ್ಯಶಿಬಿರಗಳಲ್ಲಿ ಸಿಗ್ತಾಯಿತ್ತು. ಬೇರೆ ಬೇರೆ ಇವರ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ನನ್ನನ್ನು ಅಂಥ ಮೇರು ನಟ ರಾಜ್ಕುಮಾರ್ ಅವ್ರಿಗೆ ನೀವು ಅರ್ಥ ಆಗುವಾಗೆ ಪಾಠ ಮಾಡಿದ್ದೀರಿ ಅಂದಮೇಲೆ ಅಧಿಕಾರಿಗಳಿಗೆ ಪಾಠ ಮಾಡೋದು ನಿಮಗೆ ನೀರು ಕುಡಿದಷ್ಟು ಸರಳವಾಗಿತ್ತು ಅಂತ ನನಗನ್ನಿಸ್ತದೆ. ಅಲ್ಲಿಂದ ಸರ್ ತಾವು ಗೋಕಾಕ್ ಚಳವಳಿ ಆಯಿತು, ಶಿಬಿರದ ಸಂಪನ್ಮೂಲ ವ್ಯಕ್ತಿ ಆದ್ರಿ. ಮುಂದೆ ಚಳವಳಿಗಳ ತೀವ್ರತೆ ಮತ್ತು ಕಾವು ಕಡಿಮೆ ಆಯಿತು. ಎಲ್ಲ ಚಳವಳಿಗಳ ಹೋರಾಟಗಾರರು ಚೆದರು ಹೋದರು. ರೈತ ಸಂಘ ಒಂದು ಕಡೆ ಅದು ರಾಜಕೀಯ ಪಕ್ಷವಾಗಿ ಚುನಾವಣೆಗೆ ನಿಂತು, ಕನ್ನಡ ಪರ ಹೋರಾಟಗಾರರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಗುರುತಿಸ್ಕೊಂಡ್ರು. ಸಾಹಿತ್ಯ ಪರಿಷತ್ತಿತ್ತು, ಅಕಾಡೆಮಿ, ಕನ್ನಡದ ಪರ ಅನೇಕ ಚಟುವಟಿಕೆಗಳು ನಿರಂತರವಾಗಿ ಬೆಂಗಳೂರಲ್ಲಿ ನಡೆದೇ ಇರ್ತಾವೆ. ಅಲ್ಲಿ ಸಾಹಿತ್ಯ ಪರಿಷತ್ತಿದೆ, ಅಕಾಡೆಮಿಗಳಿದ್ದಾವೆ. ಅಲ್ಲಿ ನೀವು ಹೇಗೆ ತೊಡಗಿಸ್ಕೊಳ್ತಾ ಬಂದ್ರಿ? ಕನ್ನಡ ಸಾಹಿತ್ಯ ಪರಿಷತ್ತಿಯ ನನಗೆ ಒಂದು ರೀತಿ ತವರು ಮನೆ. ಅದು ನನ್ನ ಆಡುಂಬಲ ಅಂದ್ರೂ ತಪ್ಪಿಲ್ಲ. ನಾನು ಬೆಂಗಳೂರಿಗೆ ಬಂದ 4ನೇ ದಿನವೇ 21ನೇ ತಾರೀಕು ಬಂದೆ. 21, 22, 23, 24, 24ನೇ ತಾರೀಕು ಆಗಸ್ಟ್ 70 ಕನ್ನಡ ಸಾಹಿತ್ಯ ಪರಿಷತ್ತಿನ ಆವರಣ ನಾನು ಪ್ರವೇಶಿಸಿದೆ. ಯಾಕೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ನಾಡಿನ ಪ್ರಾತಿನಿಧಿಕ ಸಂಘಟನೆಗಳಲ್ಲಿ ಪ್ರಧಾನವಾದದ್ದು, ಪ್ರಮುಖವಾದದ್ದು. ಅದಾದಮೇಲೆ ಅನೇಕ ಅಕಾಡೆಮಿಗಳು ಬಂದವು. ಆದರೂ ಕೂಡ ಇವತ್ತು ಕೂಡ ಅದು ನಮಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು. ಜಿ ನಾರಾಯಣ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡೆ. ಆಮೇಲೆ ಹಂಪ ನಾಗರಾಜಯ್ಯನವರು ಜೊತೆ ಆತ್ಮೀಯ ಒಡನಾಟ. ಅವರು ತುಂಬ ಬೆಳೆಸಿದ್ರು. ಅವರ ಗೋಷ್ಠಿಗಳಲ್ಲಿ ನನ್ನನ್ನು ಮಾತನಾಡಲಿಕ್ಕೆ ಪರಿಚಾರಕರಿದ್ದಾಗ. ಹೌದು ಸರ್, ಪರಿಚಾರಕಲ್ಲ, ಭಾಷಣಕ್ಕೆ ಕರೀತಾಯಿದ್ರು, ಉಪನ್ಯಾಸಗಳಿಗೆ ಕರೀತಾಯಿದ್ರು. ನನಗೊಂದು ವಿಷಯ ಅಂತ ಅವರು ಕೊಡ್ತಾಯಿದ್ರು. ಕೋಲಾರದಲ್ಲಿ ನಾನು ಇಲ್ಲಿದ್ದುಕೊಂಡೆ ಕನ್ನಡಾಭಿಮಾನಿಗಳ ಬಳಗ ಅಂತ ಕಟ್ಟಿದೆ. ಆ ಬಳಗಕ್ಕೆ ನನ್ನ ಧ್ಯೇಯ ಅಂತಂದರೆ, ನನ್ನ ಇದು ಹೇಗೆ ಅಂದರೆ, ಸಾರ್ವಜನಿಕರಿಂದ ಇದುವರೆಗೂ ಕನ್ನಡದ ಕೆಲಸಕ್ಕೆ 1 ನಯ ಪೈಸೆಯನ್ನು ಕೂಡ ಚಂದ ಎತ್ತಿಲ್ಲ, ಕೇಳಿಲ್ಲ. ಕನ್ನಡದ ಕೆಲಸ ಹೇಗೆ ಮಾಡಬೇಕು ಅಂದರೆ, ಕನ್ನಡ ಪುಸ್ತಕಗಳನ್ನು ಪ್ರಕಾಶಕರ ಬಳಿ ರಿಯಾಯಿತಿ ದರದಲ್ಲಿ ಕೊಂಡು ಜನರಿಗೂ ಅಲ್ಲಿ ಕೋಲಾರಕ್ಕೆ ತೊಗೊಂಡೋಗವನ್ನ ಒಂದಷ್ಟು ರಿಯಾಯಿತಿ ಕೊಟ್ಟು ಮಾರಿ ಅದರ ಲಾಭದಲ್ಲೇ ನಮ್ಮ ಚಟುವಟಿಕೆಗಳನ್ನು ಮಾಡ್ತಾಯಿದ್ವಿ. ಮತ್ತು ಪ್ರತಿಯೊಂದು ಕಾರ್ಯಕ್ರಮದ ವೆಚ್ಚವನ್ನು ಕೂಡ ಮಾರನೇ ದಿನ ಸ್ಥಳೀಯ ಪತ್ರಿಕೆಗಳಿಗೆ ಬಿಡುಗಡೆ ಮಾಡ್ತೀವಿ. ಇಷ್ಟಾಯಿತು, ಇಷ್ಟು ಬಂತು. ಮತ್ತು ಇನ್ನೊಂದು ಆದರ್ಶ ಅಂತಂದರೆ, ಪ್ರತಿ ಕಾರ್ಯಕ್ರಮದಿಂದಲೂ ನನಗೆ 10 ಪೈಸೆ ಆದರೂ ಉಳಿಸ್ಬೇಕು. ಅದು ನಮಗೆ ಮುಂದೆ ಒಂದು ಸ್ಥಾಯಿ ನಿಧಿ ಆಗಬೇಕು ಅಂತಿತ್ತು. ಸೊ ಅದನ್ನು ಕೂಡ ನಾನು ಮಾಡಿದೆ. ಅನೇಕ ಚಟುವಟಿಕೆಗಳನ್ನು ಕೋಲಾರದಲ್ಲಿ ಮಾಡಿದೆ. ಕೋಲಾರದಲ್ಲಿ ಕನ್ನಡದ ವಾತಾವರಣ ಇರಲಿಲ್ಲ. ನಿಮಗೆ ಈ ಕನ್ನಡ ಪುಸ್ತಕಗಳನ್ನು ಓದುವ ಮತ್ತು ಬೆಳೆಯುವ ಅವಕಾಶ ಹೇಗೆ ಸಿಕ್ತು? ಇಲ್ಲಿ ಪುಣ್ಯಾತ್ಮ ಹಂಪ ನಾಗರಾಜಯ್ಯನವರ ಹೆಸರನ್ನು ನಾನು ಹೇಳಿದೆ. ಅವರ ಪರಿಷತ್ತಿಂದ ಧಾರಾಳವಾಗಿ ರಿಯಾಯಿತಿ ಕೊಡೋದಕ್ಕೆ ಒಪ್ಕೊಂಡ್ರು. ನಮ್ಮದು ಮಾರಾಟದ ಸಂಸ್ಥೆ ಅಲ್ಲ, ಆದರೂ ಕೂಡ ಮಾರಾಟಗಾರರಿಗೆ ಕೊಡುವಂಥ ರಿಯಾಯಿತಿ ಕೊಟ್ಟು, ಕನ್ನಡ ರತ್ನಕೋಶ 2 ರೂಪಾಯಿ ಇತ್ತು, ಈಗ 80 ರೂಪಾಯಿ. ಆ 2 ರೂಪಾಯಿ ಪುಸ್ತಕನ 1 ರೂಪಾಯಿ 80 ಪೈಸೆಗೆ ನಮಗೆ ಕೊಡಿಸಿ 20 ಪೈಸೆ ಬರ್ತಾಯಿತ್ತು. ಸಿವಿಲ್ ಬಸ್ಸಲ್ಲಿ ತೊಗೊಂಡು ಹೋಗ್ತಾಯಿದ್ವಿ. ಸರ್ಕಾರಿ ಬಸ್ಸಲ್ಲಿ 5 ರೂಪಾಯಿ, ಸಿವಿಲ್ ಬಸ್ಸಲ್ಲಿ 4 ರೂಪಾಯಿ. 1 ರೂಪಾಯಿ ಉಳಿಯತ್ತಲ್ಲ ಅಂತ ಅಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಇತ್ತು ಪರಿಷತ್ತಿನ ತಗೊಂಡೋಗಿ ಅಲ್ಲಿ ಮನೆ ಮನೆಗೂ ಮಾರ್ತಾಯಿದ್ವಿ, ಮನೆ ಮನೆಗೂ ಕೊಡ್ತಾಯಿದ್ವಿ ಪುಸ್ತಕಗಳು ಅಂತ. ಆಮೇಲೆ ಅಲ್ಲಿ ಕನ್ನಡ ಕಟ್ಟುವಾಗ ತರಕಾರಿ ಗಾಡಿಗಳಲ್ಲಿ ಕೂಡ ಪುಸ್ತಕಗಳನ್ನು ಸಾರ್ವಜನಿಕವಾಗಿ ಮಾರಿರೋದು ಉಂಟು. ಮೊದಲೇ ಪ್ರಚಾರ ಮಾಡಿ ಹೇಳಿ ಅಂಗಡಿಗಳು ಇವ್ರು ಬಂದು ನೋಡಿ, ಅವ್ರಿಗೆ ಬಲವಂತ ಇಲ್ಲ, ತಗೊಳ್ಳೋವಂಥ ಕೆಲಸವನ್ನು ಕೂಡ ಅಲ್ಲಿನ ಕನ್ನಡ ಚಿಂತನಾ ವೇದಿಕೆ ಮೂಲಕ ಮಾಡಿರೋದು ಕೂಡ ಉಂಟು. ಬಾಲ್ಯದಲ್ಲಿ ಹೆಂಗೆ ಓದಿದ್ರಿ ಕನ್ನಡ ಪುಸ್ತಕಗಳನ್ನ ಎಲ್ಲಿಂದ ತರ್ತಾ ಇದ್ರಿ? ಬಾಲ್ಯದಲ್ಲಿ ಕನ್ನಡ ಅನ್ನೋದೇ ಅಪರೂಪ. ಮನೆಗೆ ಬರ್ತಾಯಿದ್ದೀನಿ ನಮ್ಮ ತಾತನ ಅಂಗಡಿಗೆ ತೆಲುಗು ಚಂದಮಾಮ.
ಆವಾಗ 12 ಆಣಿನೋ 2 ರೂಪಾಯಿ ಏನೋ ಇತ್ತದು. ದಾರಿಯಲ್ಲಿ ಯಾವುದಾದ್ರೂ ಒಂದು ಕಾಗದ ಬಿದ್ದಿದ್ದರೆ, ಪತ್ರಿಕಾ ತುಣುಕು ಬಿದ್ದಿದ್ದರೆ ಅದನ್ನು ಎತ್ತಿ ಅದನ್ನು ಓರಿಸಿ ಅದರಲ್ಲಿ ಓದ್ತಾ ಇದ್ದಿದ್ದು. ಪತ್ರಿಕಾ ಪ್ರಸಾರ ಕಡಿಮೆ ಇತ್ತು, ಹಾಗೆಯೇ ಪುಸ್ತಕಗಳು ಅಲಭ್ಯವಾಗಿದ್ದವು. ಆದರೆ ಆ ಓದನ್ನು ತುಂಬ ತೀವ್ರವಾಗಿ ಇಷ್ಟಪಡ್ತಿದ್ದೆ. ಆಮೇಲೆ ರಜೆಗೆ ಮುಳಬಾಗಿಲಿಗೆ ಹೋಗ್ತಾಯಿದ್ದೆ. ನಮ್ಮ ತಾಯಿಯ ತವರು ಮನೆ ಮುಳಬಾಗಿಲು, 30 ಕಿಲೋಮೀಟ್ರ್ ದೂರ ಕೋಲಾರದಿಂದ. ಅಲ್ಲಿ 8-10 ದಿನ ಇರಲಿಕ್ಕೆ ನಮ್ಮಪ್ಪ ಅನುಮತಿ ಕೊಡ್ತಾಯಿದ್ರು. ಅದಾದಮೇಲೆ ನಾನು ಬಂದುಬಿಡಬೇಕು. ಅಲ್ಲಿ ಒಂದು ಸರ್ಕ್ಯುಲೇಟಿಂಗ್ ಲೈಬ್ರರಿ, ಅಂದರೆ ಕಾಲಕ್ಕೆ ಹೌದು ಸರ್, ಗ್ರಂಥ ಪ್ರಸರಣ ಭಂಡಾರ. ಅಲ್ಲಿಂದ 6 ಪೈಸೆಗೆ ಒಂದು ಕಾದಂಬರಿ ತಗೊಂಡು ಒಂದು ದಿನದಲ್ಲಿ ಅದನ್ನು ಓದಿ ಮತ್ತೆ ಇನ್ನೊಂದು ದಿನ ಇನ್ನೊಂದು ತಗೊಂಡು ಬಂದು ಓದ್ತಾ ಇದ್ದೆ. ಆರಂಭದಲ್ಲೆಲ್ಲ ಎನ್ ನರಸಿಂಹಯ್ಯನವ್ರದ್ದು, ಜಿಂದೆ ನಂಜುಂಡಸ್ವಾಮಿಯವ್ರದ್ದು ಪತ್ತೇದಾರಿ ಕಾದಂಬರಿಗಳು. ಆ ಪತ್ತೇದಾರಿ ಕಾದಂಬರಿಗಳು ನನ್ನಲ್ಲಿ ಒಂದು ಆ ಕುತೂಹಲವನ್ನು, ಓದುವ ಕುತೂಹಲ, ಆಮೇಲೆ ಒಂದು ಕನ್ನಡದ ಜೊತೆಗೆ ನಂಟನ್ನು ಚೆನ್ನಾಗಿ ಕುದುರಿಸಿದ್ವು. ಆಮೇಲೆ ಕ್ರಮೇಣ ತ್ರಿವೇಣಿ, ಆರ್ಯಾಂಬ ಪಟ್ಟಾಭಿ ಹೀಗೆ ಕಾದಂಬರಿಗಳ ಕಡೆ ಹೊರಳಿಕೊಂಡು, ಅನಂತರ ಭೈರಪ್ಪ, ಕೃಷ್ಣ ಆಲನಹಳ್ಳಿ, ಅನಂತಮೂರ್ತಿ, ತರಾಸು ಇವರ ಸಾಹಿತ್ಯವನ್ನು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ಆರಂಭದ ಮೆಟ್ಟಿಲು ಮುಳಬಾಗಲಿನ ಸರ್ಕ್ಯುಲೇಟಿಂಗ್ ಲೈಬ್ರರಿ, ಅಂದರೆ ಪ್ರಸರಣ. ಅಷ್ಟು ಓದೋ ಹುಚ್ಚಿತ್ತು, ದುಡ್ಡು ಕೊಟ್ಟು ಓದ್ತಾ ಇದ್ರು ಹುಡುಗರು. ಇವತ್ತು ಪುಕ್ಕಟಿಯಾಗಿ ಇಷ್ಟು ಪುಸ್ತಕಗಳು ಪತ್ರಿಕೆಗಳು ಬಂದರೆ ಈ ಓದುವ ಆಸಕ್ತಿ ಮತ್ತು ಅಭಿರುಚಿ ಕಡಿಮೆ ಆಗಿದೆಯಲ್ಲ, ಇದಕ್ಕೇನು ಅನ್ನಿಸ್ತದೆ ನಿಮಗೆ? ಓದುವ ಆಸಕ್ತಿ ಕಡಿಮೆ ಆಗಿದೆ, ನೋಡುವ ಆಸಕ್ತಿ ಹೆಚ್ಚಾಗಿಬಿಟ್ಟಿದೆ. ಅಂದರೆ ಓದು ಅನ್ನುವಂಥದ್ದನ್ನು ಈ ನವ ಸಾಮಾಜಿಕ ಮಾಧ್ಯಮಗಳು, ಈ ತಂತ್ರಜ್ಞಾನದ ಈ ಆವಿಷ್ಕಾರ ಏನಿದೆ ಅದು ಬದಲಾಯಿಸಿಬಿಟ್ಟಿದೆ. ಮೊದಲು ನಮ್ಮ ಹೆಣ್ಮಕ್ಳು ಎದೆಗೆ ಅಪ್ಪಿಕೊಂಡು ಪ್ರಜಾಮತ, ಸುಧಾ, ತರಂಗ ಎತ್ಕೊಂಡು ಓದ್ತಿದ್ರು. ಲಂಚ್ ಬ್ರೇಕಲ್ಲಿ, ಅಂದರೆ ಊಟದ ವಿರಾಮದಲ್ಲಿ ಅವರು ತಂದಿರೋ ಬುತ್ತಿ ತಗೊಂಡ್ಮೇಲೆ ಅದನ್ನು ಓದ್ತಾಯಿದ್ರು. ಇವತ್ತು ಆ ದೃಶ್ಯ ನಮಗೆ ಕಾಣೋದಿಲ್ಲ. ಮೊಬೈಲ್ಗಳಲ್ಲಿ ನೋಡುವ ನೋಟದಲ್ಲಿ ಕನ್ನಡವನ್ನು ಉಳಿಸ್ಕೊಳ್ತಾ ಇದ್ದಾರೆ. ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇದೆ. ಆದರೆ ಆಗ ನೋಡಿ, 80ರ ದಶಕ ಗೋಕಾಕ್ ಚಳವಳಿ ಆದಮೇಲೆ 1000 ಕನ್ನಡ ಶೀರ್ಷಿಕೆಗಳು ಬರ್ತಾಯಿದ್ವು, ಅಂದರೆ ಪುಸ್ತಕಗಳು ವರ್ಷಕ್ಕೆ. 88 1000, 1989 1100, 1982 1200 ಪುಸ್ತಕಗಳು ಬಂದಿದ್ದು. ಈಗ 8000 ಶೀರ್ಷಿಕೆಗಳು ಸಗಟು ಖರೀದಿಗೆ ಸಲ್ಲಿಕೆ ಆಗುತ್ತೆ ಒಂದು ವರ್ಷಕ್ಕೆ. ಅಂದರೆ ಪ್ರಕಾಶನೋದ್ಯಮ ತುಂಬ ವಿಸ್ತಾರವಾಗಿ ಬೆಳೆದಿದೆ. ಆದರೆ ಓದುಗರು ಖಂಡಿತ, ಪುಸ್ತಕಗಳ ಪ್ರಕಾಶದ ಸಂಸ್ಥೆ ಹೆಚ್ಚಾಗಿದೆ, ಆದರೆ ಓದುಗರ ಸಂಖ್ಯೆ ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಕುಸಿದಿದೆ. ಅದು ಹೇಗೆ ಅವರು ಅದನ್ನು ತುಂಬಿಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅಂದರೆ ಸಗಟು ಖರೀದಿ ಯೋಜನೆ ಕೂಡ 5 ವರ್ಷಗಳಿಂದ ನಿಂತು ಹೋಗಿದೆ. ಎಷ್ಟು ಅಪಾಯಕಾರಿ! 1920ರಲ್ಲಿ ಖರೀದಿಯಾಗಿರೋ ಪುಸ್ತಕಗಳಿಗೆ ಇನ್ನೂ 13 ಕೋಟಿ ರೂಪಾಯಿ ಬಾಕಿಯನ್ನು ಸರ್ಕಾರ ಉಳಿಸ್ಕೊಂಡಿದೆ. 21 ಅಲ್ಲ, ಜನನೂ ಓದಂಗಿಲ್ಲ. 23 ಪ್ರಕಾಶಕರು ಪ್ರಕಟಿಸಿದ ಪುಸ್ತಕಗಳನ್ನ ಸರ್ಕಾರನೂ ಖರೀದಿ ಮಾಡೋಂಗಿಲ್ಲ. ಏನು ಕನ್ನಡದ ಸ್ಥಿತಿ? ಹಾಗಾದರೆ ಕನ್ನಡದ ಸ್ಥಿತಿ ಅಂದರೆ ಪುಸ್ತಕೋದ್ಯಮ ಅಪಾಯದ ಅಂಚಿನಲ್ಲಿ ಖಂಡಿತ ಇದೆ. ವಾಚನಾಭಿರುಚಿಯನ್ನು ಬೆಳೆಸಬೇಕು. ಪುಸ್ತಕ ಮನಸ್ಕತೆಯನ್ನು ಸರ್ಕಾರ ಜನ ಬೆಳೆಸ್ಕೊಳ್ಬೇಕಾಗಿದೆ. ಅದಕ್ಕೆ ಬೇಕಾದಂತಹ ವಿಧಾಯಕ ಕಾರ್ಯಕ್ರಮಗಳನ್ನು ಸಂಘಟನೆಗಳು, ಸಾರ್ವಜನಿಕರು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಪುಸ್ತಕ ನೀಡುವ ಸಂತೋಷವನ್ನು ನಾನು ನನ್ನ ಸನಿಹವಾಣಿಯಲ್ಲಿ ಅಥವಾ ಚತುರವಾಣಿಯಲ್ಲಿ, ಅಂದರೆ ಮೊಬೈಲಲ್ಲಿ ಓದಿದ್ರೆ ಆ ಸಂತೋಷ ಸಿಗೋದಿಲ್ಲ. ಆ ಅವಿನಾಭಾವವಾದ ಒಂದು ಸಂತೋಷವನ್ನು ನಾನು ಸಂಬಂಧವನ್ನು ಅಲ್ಲಿ ಸ್ಥಾಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಇನ್ನೊಂದು, ಈ ಬೇಸರದಲ್ಲೇ ಸಂತೋಷದ ಸಂಗತಿ ಇದೆ ಸರ್. 1000 ಪುಸ್ತಕ ಇದ್ದದ್ದು 8000 ಆಯಿತು. 36, 40, 50 ಚಿತ್ರಗಳು ಬರ್ತಾಯಿತ್ತು ಗೋಕಾಕ್ ಚಳವಳಿ ಸಂದರ್ಭದಲ್ಲಿ. ಈಗ ಕನ್ನಡ ಚಿತ್ರಗಳ ಸಂಖ್ಯೆ ಪ್ರತಿ ವರ್ಷ 245, 250 ಆಗಿದೆ. ಇಡೀ ಭಾರತದಲ್ಲಿ ಕನ್ನಡದಲ್ಲಿ ನಿರ್ಮಾಣವಾಗ್ತಾ ಇರುವಷ್ಟು ಚಿತ್ರಗಳ ಸಂಖ್ಯೆ ಬೇರೆ ಯಾವ ಭಾಷೆಯಲ್ಲೂ ಆಗ್ತಾಯಿತ್ತು. ಮೊದಲು ತೆಲುಗು ಆಗ್ತಾ ಇತ್ತು, ಹಿಂದಿ ಆಗ್ತಾ ಇತ್ತು. ಈಗ ತೆಲುಗು, ತಮಿಳು, ಹಿಂದಿಯನ್ನು ಹಿಂದಕ್ಕೆ ಅಟ್ಟಿ ಕೊನೆಯ ಸ್ಥಾನದಲ್ಲಿ 5-6ನೇ ಸ್ಥಾನದಲ್ಲಿದ್ದ ಕನ್ನಡ ಮೊದಲನೇ ಸ್ಥಾನಕ್ಕೆ ಬಂದಿದೆ. ನಮ್ಮ ಜಾಲತಾಣಗಳಲ್ಲಿ ಕೂಡ ಕನ್ನಡದ ಬಳಕೆ
ಕ್ರಮೇಣ ಹೆಚ್ಚಾಗ್ತಾ ಇದೆ. ಆದರೆ ಮಲಯಾಳಂನಷ್ಟು ತಮಿಳ್ನಷ್ಟು ಇಲ್ಲ. ನಮ್ಮ ಕನ್ನಡದ ಜಾಲತಾಣಗಳನ್ನು ವೆಬ್ಸೈಟ್ಸ್ ಇದೆಯಲ್ಲ ಪೂರ್ತಿ ಕನ್ನಡ ಇರೋದೇ 100ಕ್ಕೂ ಹೆಚ್ಚು ಜಾಲತಾಣಗಳು ನಮ್ಮಲ್ಲಿ ಇವೆ. ಹಾಗೆಯೇ ತಾಂತ್ರಿಕ ಸಾಧನಗಳಲ್ಲಿ ಕನ್ನಡದ ಅಳವಡಿಕೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮೊಬೈಲ್ನಲ್ಲಿ ಕನ್ನಡ ಟೈಪ್ ಮಾಡ್ಬೋದು. ಹೌದು, ಮೊಬೈಲ್ನಲ್ಲಿ ಯೂಟ್ಯೂಬ್ ರೀಲ್ಸ್ ಬರ್ತಾ ಇದ್ದಾವೆ. ಕನ್ನಡದ ವ್ಯೂಶಿಪ್ ಜಾಸ್ತಿ ಆಗಿದೆ. ಹೌದು ಸರ್. ನಾವು ಮಾತಾಡಿದ್ದನ್ನು ಅದು ಟೈಪ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇರೋ ಅಕ್ಷರನ ಅದಕ್ಕೆ ಧ್ವನಿ ಕೊಡುತ್ತೆ. ಅದು ಇಲ್ಲ ನಮ್ಮ ಭಾರತೀಯ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಾಗಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬರೆದಿರೋ ಅಕ್ಷರಕ್ಕೆ ಓದನ್ನು ಕೊಡುವಂಥದ್ದು, ಓದುವ ಅಥವಾ ಮಾತನಾಡೋದಕ್ಕೆ ಧ್ವನಿಯನ್ನು ಕೊಡುವಂಥದ್ದು, ಧ್ವನಿಗ್ರಹಿಕೆ ತಂತ್ರಜ್ಞಾನವು ಕೂಡ ಅದರಲ್ಲಿ ಸಾಧ್ಯ ಆಗಿದೆ. ಆಮೇಲೆ ಮೊದಲೇ ಬಂತು ಅಕ್ಷರ ಸ್ಟೆನ್ಸಿಲ್ ಸ್ಕೇಲ್ ಅಂತ. ಮೊದಲು ಒಂದು ಬ್ಯಾನರ್ ಬರೀಬೇಕು ಅಂದರೆ ಕಲಾವಿದನನ್ನೇ ಆಶ್ರಯಿಸಬೇಕಾಗಿತ್ತು. NGEFನ ತರಂ ಕೃಷ್ಣಗೌಡ ಅನ್ನುವರು ಅಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾಗ 8 ಆಕಾರಗಳಲ್ಲಿ ಕನ್ನಡ ಅಕ್ಷರ ಸ್ಟೆನ್ಸಿಲ್ ಸ್ಕೇಲ್ ಮಾಡಿದರು. ಯಾವ್ದು ಬೇಕಾದರೂ ಅದನ್ನು ಬರೆದು ನಾವು ಬ್ಯಾನರು ಇದೆಲ್ಲ ಮಾಡ್ಬೋದಾಗಿತ್ತು. ಆ ಥರದ ಪ್ರಯತ್ನ ಬೇರೆ ಕಡೆ ಆಗಿಲ್ಲ. ಇವತ್ತು ಕನ್ನಡ ಅತ್ಯಂತ ಅದ್ಭುತವಾಗಿದೆ. ಒಂದು ಗಾಳಿ ಸುದ್ದಿ ಇದೆ. ಜರ್ಮನಿಯಲ್ಲಿ ಸೂಪರ್ ಕಂಪ್ಯೂಟರ್ ಅಂತೇನೋ ತಯಾರು ಮಾಡ್ತಾ ಇದ್ದಾರೆ. ಯಾರು ಅದನ್ನು ಸರಿಯಾಗಿ ಅಧಿಕೃತವಾಗಿ ಖಚಿತಪಡಿಸಿಲ್ಲ. ಅಲ್ಲಿ ಬಳಸ್ತಾ ಇರೋದು ಈಗ 0 ಮತ್ತು 1 ಇವೆರಡು ಕನ್ನಡದ ಗಣಕ ಕಾರ್ಯ ನಿರ್ವಹಿಸುವಂತಹ ವಿಧಾನ. ಇನ್ನು ಮುಂದೆ ಆ ಸೂಪರ್ ಕಂಪ್ಯೂಟ್ರಲ್ಲಿ ಹಿಂದೆ ಇದ್ದಂತಹ ಕನ್ನಡ ವರ್ಣಮಾಲೆಯನ್ನು ಬಳಸ್ತಾ ಇದ್ದಾರೆ. ಸಿರಿಭೂ ವಲಯದಲ್ಲಿ ಕನ್ನಡ ವರ್ಣಮಾಲೆ ಇದೆ, ಅದನ್ನು ಬಳಸ್ತಾ ಇದ್ದಾರೆ ಅಂತ ಒಂದು ಸುದ್ದಿ. ಬಹಳ ಪ್ರಯತ್ನ ಪಡ್ತಿದ್ದೀನಿ ಅದು ನಿಜಾನ ಅಂತ ತಿಳ್ಕೊಳ್ಳೋದಕ್ಕೆ.